ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಅತಿ ದೊಡ್ಡ ತಿರುವು ಎದುರಾಗಿದೆ. ಅಜಿತ್ ಮತ್ತು ಭೂಮಿಯ ಪ್ರೀತಿ ಈಗ ಒಂದು ಕಠಿಣ ಪರೀಕ್ಷೆಗೆ ಗುರಿಯಾಗಿದೆ. ಅಜಿತ್ ಸಾಹೇಬರ ಪ್ರಾಣಕ್ಕೆ ಎದುರಾಗಿರುವ ಈ ಅನಾಹುತ ಏನು? ಭೂಮಿ ಅವರನ್ನು ಹೇಗೆ ಕಾಪಾಡ್ತಾಳೆ? ಬನ್ನಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಅಜಿತ್ ಮತ್ತು ಭೂಮಿಯ ಪ್ರೀತಿ ಹತ್ತಿರವಾಗುವ ಸಮಯ ಬಂದಿದೆ. ಇಷ್ಟು ದಿನ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹೇಳಿಕೊಳ್ಳದೆ ಒದ್ದಾಡುತ್ತಿದ್ದ ಈ ಜೋಡಿ ಈಗ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳುವ ಮೂಲಕ ಹಂತಕ್ಕೆ ದಾಟಿದ್ದಾರೆ. ಆದರೆ ಈ ಸಂತೋಷದ ನಡುವೆಯೇ ಒಂದು ಕರಾಳ ಛಾಯೆ ಆವರಿಸಿದೆ. ಮತ್ತೊಂದೆಡೆ ಅಡುಗೆ ಮನೆಯಲ್ಲಿ ಭೂಮಿಗೆ ಅಜಿತ್ ಬಗ್ಗೆ ತುಂಬಾ ಆತಂಕ ಶುರುವಾಗುತ್ತೆ. ಸ್ಮಗ್ಲರ್ಗಳ ಬಗ್ಗೆ ತಿಳಿದ ಮೇಲೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟದಾಗುವ ಮುನ್ಸೂಚನೆ ಸಿಗುತ್ತದೆ. ಕೂಡಲೇ ಭೂಮಿ ಮತ್ತು ಮಯೂರಿ ಸೇರಿ ಆ ದೈವಜ್ಞ ಗುರುಗಳನ್ನು ಭೇಟಿ ಮಾಡ್ತಾರೆ. ಗುರುಗಳು ಭವಿಷ್ಯ ಮತ್ತು ಭೂಮಿ ನಿರ್ಧಾರ ಅದ್ರ ಬಗ್ಗೆ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಗುರುಗಳನ್ನು ಭೇಟಿ ಮಾಡಿದ ಭೂಮಿಗೆ ಆಘಾತಕಾರಿ ಸುದ್ದಿ ಕಾಯುತ್ತಿರುತ್ತದೆ. ಗುರುಗಳು ಹೇಳ್ತಾರೆ, ಅಮ್ಮ ತಾಯಿ, ನಿನ್ನ ತಾಳಿ ಭಾಗ್ಯ ಸದ್ಯಕ್ಕೆ ಜೀವಂತವಾಗಿದ್ದರೂ ನಿನ್ನ ಗಂಡನ ಪ್ರಾಣಕ್ಕೆ ಮುಂದೆ ಒಂದು ದೊಡ್ಡ ಕಂಟಕ ಕಾದಿದೆ ಅಂತ ಹೇಳಿ ಎಚ್ಚರಿಸ್ತಾರೆ. ಇದನ್ನು ಕೇಳಿದ ಭೂಮಿ ಸಂಪೂರ್ಣವಾಗಿ ಕುಸಿದು ಹೋಗ್ತಾಳೆ. ಅವರು ನನ್ನ ಪ್ರಾಣ, ನನ್ನ ಜೀವ, ಅವರು ಬದುಕಿಲ್ಲ ಅಂದರೆ ನಾನು ಬದುಕಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ. ಇದಕ್ಕೆ ಪರಿಹಾರ ಕೇಳಿದಾಗ ಗುರುಗಳು ಒಂದು ಕಠಿಣವಾದ ದೇವಸ್ಥಾನದ ವ್ರತ ಮಾಡಲು ಸೂಚಿಸ್ತಾರೆ. ಅಶೋಕ್ ಅಜಿತ್ ಸಾಹೇಬರ ಜೀವ ಉಳಿಸಲು ಭೂಮಿ ಈ ದೇವಸ್ಥಾನದಲ್ಲಿ ನಿಷ್ಠೆಯಿಂದ ವ್ರತ ಮಾಡಲು ಮುಂದಾಗ್ತಾಳೆ. ಈ ಕಡೆ ಇನ್ನೊಂದು ಕಡೆ ಅಜಿತು ರಾಮನಾರಾಯಣ್ ಮೇಲೆ ಸೇಡು ತೀರಿಸಿಕೊಳ್ಳಲು ರೌಡಿಗಳು ಮತ್ತು ಸ್ಮಗ್ಲರ್ಸ್ಗಳು ಅಜಿತ್ ಫೋಟೋ ಹಿಡಿದು ಏರಿಯಾದಲ್ಲಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಅಜಿತ್ ಅವರನ್ನು ಪ್ರಾಣಾಪಾಯಕ್ಕೆ ದೂಡಲು ಅವರು ಹೊಂಚು ಹಾಕುತ್ತಾ ಇದ್ದಾರೆ. ಈ ಕಡೆ ಇನ್ನೊಂದು ಕಡೆ ಭೂಮಿ ತನ್ನ ಪ್ರತಿಯ ಪ್ರಾಣಕ್ಕಾಗಿ ದೇವರಲ್ಲಿ ಮೊರೆ ಹೋಗುತ್ತಿದ್ದರೆ ಇನ್ನೊಂದು ಕಡೆ ಸಾವಿನ ನೆರಳು ಅಜಿತ್ ಬೆನ್ನಟ್ಟಿದೆ. ಭೂಮಿಯ ಈ ನಿಷ್ಠೆಯ ರಥ ಅಜಿತ್ನನ್ನು ಕಾಪಾಡುತ್ತಾ, ರೌಡಿಗಳು ಸಂಚು ವಿಫಲವಾಗುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಿದೆ. ಗೆಳೆಯರೇ, ಈ ರೋಚಕ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಅಜಿತ್ ಭೂಮಿ ಜೋಡಿ ಒಂದಾಗಲಿ ಎಂದು ಹಾರೈಸುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಾಗೆ ಮುಂದೆ ಏನೇನು ತಿರುವು ಬರುತ್ತೆ ಕಥೆಯಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ. ಅಜಿತ್ ಈಗ ಹುಷಾರಾಗಿದ್ದಾನೆ, ಪಾರಾಗಿದ್ದರೂ ಅವನಿಗೆ ಅಪಾಯ ಬೆನ್ನಟ್ಟಿ ಬರ್ತಾ ಇದೆ. ಭೂಮಿ ರಥ ಮಾಡಿ ಅವನ ಅಪಾಯನ ಮುಂದೂಡ್ತಾಳ ಅಥವಾ ಅಪಾಯನೇ ಇರೋ ಹಾಗೆ ಮಾಡ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.